ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪಾರ. ಎಲ್ಲರಿಗೂ ನಮಸ್ಕಾರ. ಈ ದಿನ ಬಿಜಾಪುರದ ಶರಣ ಸಂಸ್ಕೃತಿ ರಕ್ಷಣಾ ವೇದಿಕೆ ವತಿಯಿಂದ ಮೊನ್ನೆ ಜನವರಿ 26ರಂದು ಪ್ರಯಾಗರಾಜ್ಯದಲ್ಲಿ ಸನಾತನ ಧರ್ಮಿಗಳು ಸನಾತನ ಸಂವಿಧಾನವನ್ನು ಮಾಡಿ ಈ ಭಾರತ ದೇಶವನ್ನು ಹಿಂದೂ ರಾಷ್ಟ್ರವನ್ನಾಗಿ ಪರಿವರ್ತಿಸಲು ಒಂದು ಹುನ್ನಾರ ನಡೆಸಿದ್ದಾರೆ. ಜನವರಿ 26ಕ್ಕೆ ಅವರು 501 ಪುಟಗಳ ಒಂದು ಸಂವಿಧಾನವನ್ನು ರಚಿಸಿ ಈ ನಮ್ಮ ಅಂಬೇಡ್ಕರ್ ಸದಸ್ಯರಿಂದ ಸಂವಿಧಾನವನ್ನು ತೆಗೆದು ಸನಾತನ ಧರ್ಮ ಸಂವಿಧಾನವನ್ನು ತಯಾರು ಮಾಡಿ ನಾಳೆ ಫೆಬ್ರವರಿ 3ಕ್ಕೆ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸಲಿದ್ದಾರೆ. ಅದನ್ನು ವಿರೋಧಿಸಿ ನಮ್ಮ ಈ ಸಂವಿಧಾನ, ಭಾರತೀಯ ಸಂವಿಧಾನ, ಅಂಬೇಡ್ಕರ್ ಬರೆದಂಥ ಸಂವಿಧಾನ ಉಳಿಸುವುದಕ್ಕೋಸ್ಕರ ನಮ್ಮ ಬಿಜಾಪುರದ ಶರಣ ಸಂಸ್ಕೃತಿ ರಕ್ಷಣಾ ವೇದಿಕೆಯವರು ಈ ಒಂದು ಪ್ರೆಸ್ ಮೀಟಿಂಗ್ ಕರೆದಿದ್ದೇವೆ. ಈ ಮೀಟಿಂಗ್ಗೆ ತಮ್ಮನ್ನೆಲ್ಲ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 3-4 ಸಾವಿರ ವರ್ಷಗಳ ನಂತರ ಭಾರತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಮಾನವೀಯತೆ ಎತ್ತಿ ಹಿಡಿಯುವ ಸರ್ವಶ್ರೇಷ್ಠ ಸಂವಿಧಾನ ರಚನೆಯಾಗಿದೆ. ಈಗ 75 ವರ್ಷಗಳಿಂದ ಈಚೆಗೆ ಎಲ್ಲರೂ ನೆಮ್ಮದಿಯಿಂದ ಬದುಕುತ್ತಿದ್ದೇವೆ. ದಲಿತರು, ದಮನಿತರು, ಸ್ತ್ರೀಯರು, ಬಡವರು, ರೋಗಿಗಳು, ಅನಾಥರು, ದೀನರು, ಹೀಗೆ ಸಮಾಜದ ಎಲ್ಲ ವರ್ಗಗಳ ಜನರಿಗೂ ಬದುಕನ್ನು ನೀಡಿದ್ದು ನಮ್ಮ ಸರ್ವಶ್ರೇಷ್ಠವಾದ ಸಂವಿಧಾನವಾಗಿದೆ. ಸ್ವಲ್ಪ ದಿನಗಳ ಹಿಂದೆ ಪೂಜ್ಯ ಪೇಜಾವರ ಶ್ರೀಗಳು ನಮಗೆ ಗೌರವ ನೀಡುವ ಸಂವಿಧಾನ ಬೇಕು ಎಂದರು. ನಂತರ ಭಾರತದ ಗೃಹ ಮಂತ್ರಿಗಳಾದಂಥ ಮಾನ್ಯ ಶ್ರೀ ಅಮಿತ್ ಶಾಜಿಯವರು ಸಂಸತ್ತಿನಲ್ಲೇ ಅಂಬೇಡ್ಕರ್ ಕುರಿತು ಹಗುರವಾಗಿ ಮಾತನಾಡಿದರು. ಸ್ವಲ್ಪ ದಿನಗಳ ಹಿಂದೆ ಅಂಬೇಡ್ಕರ ಪುತ್ಥಳಿಯನ್ನು ಅಮೃತ್ಸರದಲ್ಲಿ ಸನಾತನ ಭಯೋತ್ಪಾದಕರು ನಾಶ ಮಾಡಿದರು. ಇನ್ನು ಚಿಕ್ಕ ಪುಟ್ಟ ಪುಡಾರಿ ರಾಜಕಾರಣಿಗಳು, ನಾಯಕರು ತಮಗೆ ತಿಳಿದಂತೆ ಬಹುತ್ವ ಭಾರತದ ವಿರುದ್ಧ ಹೇಳಿಕೆಯನ್ನು ನೀಡುತ್ತಿದ್ದಾರೆ ಮತ್ತು ಆ ದಿಕ್ಕಿನತ್ತ ಕಾರ್ಯಚಟುವಟಿಕೆಗಳನ್ನು ಮಾಡುತ್ತಿದ್ದಾರೆ. ಇದೆಲ್ಲದರ ಮುಂದುವರಿದ ಭಾಗವಾಗಿ ಪ್ರಸ್ತುತ ಸಂವಿಧಾನವನ್ನೇ ರದ್ದುಗೊಳಿಸಿ ಪುರೋಹಿತರ ಹಿತ ಕಾಯುವ ಸಂವಿಧಾನ ಜಾರಿಗೆ ಪ್ರಯತ್ನಗಳು ತೀವ್ರ ಸ್ವರೂಪ ಪಡೆದಿರುವುದು ಭಾರತದ ಅಸ್ತಿತ್ವಕ್ಕೆ ಮಾರಕವಾಗಿದೆ. ವೈದಿಕರ ಹಿತ ಕಾಯುವ ಸಂಘ ಸ್ಥಾಪನೆಯಾಗಿ 100 ವರ್ಷಗಳ ಸಂಭ್ರಮಾಚರಣೆಯಲ್ಲಿ ಸಂವಿಧಾನ ಬದಲಾವಣೆ, ಹಿಂದೂ ರಾಷ್ಟ್ರ ನಿರ್ಮಾಣ, ಪ್ರಜಾಪ್ರಭುತ್ವದ ನಾಶ, ವೇದ ಸಂಸ್ಕೃತಿಯ ಮರುಸ್ಥಾಪನೆ ಮುಂತಾದ ಭಯಾನಕ ಕಾರ್ಯಚಟುವಟಿಕೆಗಳು ಚುರುಕುಗೊಂಡಿವೆ. ಇದೇ ಜನವರಿ 26ರಂದು ಭಾರತವು 76ನೇ ಗಣರಾಜ್ಯೋತ್ಸವ ಸಂಭ್ರಮಾಚರಣೆಯಲ್ಲಿರುವಾಗ ಪತ್ರಿಕೆಗಳಲ್ಲಿ ಮತ್ತು ನಂತರ ದೂರದರ್ಶನ ಮಾಧ್ಯಮಗಳಲ್ಲಿ ಹಿಂದೂ ರಾಷ್ಟ್ರ ನಿರ್ಮಾಣಕ್ಕೆ ಹೊಸ ಸಂವಿಧಾನದ ಕರಡು ಸಿದ್ದು ಎಂಬುದು ಮತ್ತು ಅದರ ಅಲ್ಪ ಸ್ವಲ್ಪ ಮಾಹಿತಿ ಎಲ್ಲೆಡೆ ಬಂದಿತ್ತು. ಇದು ಎಲ್ಲ ರಾಷ್ಟ್ರ ಪ್ರೇಮಿಗಳನ್ನು ಚಿಂತಾಕ್ರಾಂತರನ್ನಾಗಿಸಿದೆ. ಭಾರತವು ಮೂಲದಿಂದ ಶೈವ ಸಂಸ್ಕೃತಿಯ ಭೂಮಿಯಾಗಿದೆ. ಹರಪ್ಪ ನಾಗರಿಕತೆ ಇದಕ್ಕೆ ಉದಾಹರಣೆ. ಆದರೆ 3-4 ಸಾವಿರ ವರ್ಷಗಳ ಹಿಂದೆ ಮತ್ತೆ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದ ಪುರೋಹಿತಶಾಹಿಗಳು ತಮ್ಮದೇ ಆದ ವೈಷ್ಣವ ಪರಂಪರೆಯನ್ನು ಈ ನೆಲದ ಮೇಲೆ ಹೇರಲು ಆರಂಭಿಸಿದರು. ಅಂದಿನಿಂದಲೇ ಭಾರತೀಯ ಭೂಮಿಯಲ್ಲಿ ಅಶಾಂತಿ ಮತ್ತು ಭಿನ್ನತೆಗಳು ಆರಂಭವಾದವು. ನೆಲಮೂಲದ ಶೈವರು ಸ್ವಭಾವತಃ ಶಾಂತರು ಮತ್ತು ಕಾಯಕ ಜೀವಿಗಳು ಆಗಿದ್ದಾರೆ. ಆದರೆ ವಲಸಿಗರಾದ ಪುರೋಹಿತ ವರ್ಗ ಇವರು ಆಕ್ರಮಣಕಾರಿಗಳು, ಹಿಂಸಾವಾದಿಗಳು, ಅಶಾಂತಿ ಪ್ರಿಯರು, ಕುತಂತ್ರಿಗಳು, ತಮ್ಮ ಕಲ್ಯಾಣಕ್ಕೆ ಬಡಿದಾಡುವವರು, ಉಗ್ರವಾದಿಗಳು ಮತ್ತು ದಂಡಪಿಂಡರು ಆಗಿರುತ್ತಾರೆ. ದಂಡಪಿಂಡರು ಅಂದರೆ ಇನ್ನೊಬ್ಬರ ದುಡಿಮೆಯನ್ನು ಕುತಂತ್ರದಿಂದ ಕಿತ್ತು ತಿನ್ನುವ ಜಾತಿಯವರಾಗಿದ್ದಾರೆ. ಈ ಭಿನ್ನ ಮನಸ್ಸುಗಳ ತಾಕಲಾಟದಿಂದ ಭಾರತದ ಮೇಲೆ ಅತಿಕ್ರಮಣಗಳು ಆರಂಭವಾದವು. ಈ ಶೈವ ಮತ್ತು ವೈಷ್ಣವ ಗುದ್ದಾಟಗಳ ಲಾಭ ಪಡೆದು ಇಸ್ಲಾಂ, ಕ್ರೈಸ್ತ ಮೊದಲಾದ ಧರ್ಮಗಳು ಭಾರತಕ್ಕೆ ಬಂದವು ಮತ್ತು ಸಾವಿರಾರು ವರ್ಷಗಳ ಕಾಲ ಭಾರತವು ಪರಕೀಯರ ಆಡಳಿತಕ್ಕೆ ಒಳಪಟ್ಟಿತ್ತು. ಹೀಗೆ 76 ವರ್ಷಗಳಿಂದ ಈಚೆ ಭಾರತ ತೀವ್ರ ಹೋರಾಟ, ತ್ಯಾಗ, ಬಲಿದಾನಗಳ ಮೂಲಕ ಸ್ವತಂತ್ರವಾಗಿದೆ. ಮತ್ತೆ ಈ ವೈಷ್ಣವ ಸಂಸ್ಕೃತಿಯ ಆರ್ಯರು ತಮ್ಮ ಚಾಳಿಯನ್ನು ಬಿಡದೆ ಎಲ್ಲರ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದಾರೆ. ನೆಲಮೂಲದ ಶೈವ ಸಂಸ್ಕೃತಿ ಭಾರತೀಯರನ್ನು ಶೂದ್ರರು, ಅಸ್ಪೃಶ್ಯರನ್ನಾಗಿಸಿ ತಮ್ಮ ಸೇವಕರನ್ನಾಗಿ ಮಾಡಿಕೊಳ್ಳುವ ಕುತಂತ್ರ ನಡೆಸಿದ್ದಾರೆ. ಈ ಎಲ್ಲದರ ಮುಂದುವರೆದ ಭಾಗವಾಗಿಯೇ ಈಗ ಹಿಂದೂ ರಾಷ್ಟ್ರ ಮತ್ತು ಮನುಸ್ಮೃತಿ ಸಂವಿಧಾನದ ವಿಷಯ ಮುಂದಿನೆಗೆ ಬಂದಿರುತ್ತದೆ. ಇಂಥ ವಿಷಮ ಪರಿಸ್ಥಿತಿಯಲ್ಲಿ ನಾವೆಲ್ಲ ಮೂಲ ಭಾರತೀಯರು ಎಚ್ಚರಗೊಂಡು ಪ್ರತಿಭಟಿಸದೇ ಇದ್ದರೆ ಕುತಂತ್ರಿಗಳು ತಮ್ಮ ಮೋಸದ ಜಾಲದಲ್ಲಿ ಎಲ್ಲರನ್ನು ಕೆಡವೇ ಬಿಡುತ್ತಾರೆ.
ಇದನ್ನು ಅರಿತ ಡಾಕ್ಟರ್ ಬಾಬಾ ಸಾಹೇಬರು ನಮಗೆ 3 ಸೂತ್ರಗಳನ್ನು ನೀಡಿದ್ದಾರೆ: ಶಿಕ್ಷಣ, ಸಂಘಟನೆ, ಹೋರಾಟ. ಇದರಲ್ಲಿ ನಾವು ಅಸಡ್ಡೆ ತೋರಿದರೆ ನಮ್ಮ ನಾಶ ಖಂಡಿತ. ಶಿಕ್ಷಣ ಅಂದರೆ ಕೇವಲ ಶಾಲೆಯನ್ನು ಕಲಿಯುವುದಲ್ಲ, ಪ್ರಸ್ತುತ ದೇಶದಲ್ಲಿ ಜಗತ್ತಿನಲ್ಲಿ ಏನೇನು ವಿದ್ಯಮಾನಗಳು ನಡೆದವು ಅದರ ಕುರಿತು ಅರಿವು ಪಡೆದೇ ಶಿಕ್ಷಣ. ಸಂಘಟನೆ ಅಂದ್ರೆ ಇಂಥ ಒಂದು ವಿಷಯ ಬಂದಾಗ ಆಯ್ತು, ಮತ್ತು ನಮ್ಮ ಸುತ್ತಮುತ್ತಲಿಯವ್ರಿಗೆ ಅನುಕೂಲ ಆಗುವ ವ್ಯವಸ್ಥೆಯೊಳಗೆ ನಾವೆಲ್ಲ ಸಂಘಟಿತರಾಗಿ ಇರಬೇಕು. ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಪ್ರಯಾಗ್ರಾಜ್ನಲ್ಲಿ ನಡೀತಕ್ಕಂತಹ ಕುಂಭಮೇಳದಲ್ಲಿ ಸನಾತನ ಧರ್ಮೀಯರು ಏನು ಈ ಭಾರತ ದೇಶವನ್ನು ಹಿಂದೂ ರಾಷ್ಟ್ರ ಮಾಡಬೇಕು, ಅದರ ಒಂದು ಸಂವಿಧಾನವನ್ನು ಫೆಬ್ರವರಿ 3ನೇ ತಾರೀಕಿಗೆ ಬಿಡುಗಡೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಜಿ ಅವರು ಬರೆದಿರ್ತಕ್ಕಂಥ ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಇದಕ್ಕೆ ಪರ್ಯಾಯವಾಗಿ ವಿರುದ್ಧವಾಗಿ ಯಾವುದೇ ಒಂದು ಶಬ್ದನ ಹೇಳಿದರೂ ಕೂಡ ಅದು ದೇಶದ್ರೋಹ ಆಗ್ತದೆ. ಅಂಥ ಸಂದರ್ಭದಲ್ಲಿ ಈ ರೀತಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಜಾತ್ಯತೀತ ರಾಷ್ಟ್ರ ಅಂತೇನೆ ಹೇಳಿ ಜಗತ್ತಿನಲ್ಲಿಯೇ ಶ್ರೇಷ್ಠ ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಧಿಕ್ಕರಿಸಿ ಇವತ್ತು ಹಿಂದೂ ರಾಷ್ಟ್ರ ಮಾಡ್ತಕ್ಕಂಥ ಸಂವಿಧಾನ ಬಹುತ್ವ ಭಾರತಕ್ಕೆ ಇದು ಒಂದು ಮಾರಕವಾಗ್ತದೆ. ಇಡೀ ಭಾರತ ದೇಶವನ್ನ ವಿಭಜನೆಗೊಳಿಸಲಿಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದರಲ್ಲಿ ವಿಶೇಷವಾಗಿ ನಾವು ಇವತ್ತು ಶರಣ ಸಂಸ್ಕೃತಿ ರಕ್ಷಣಾ ವೇದಿಕೆಯ ವತಿಯಿಂದ ಲಿಂಗಾಯತ ಧರ್ಮೀಯರು ಹೇಳಬೇಕಪ್ಪ ಅಂತಂದ್ರೆ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಲಿಂಗಾಯತ ಧರ್ಮೀಯರು ಬಸವಣ್ಣನ ಒಂದು ಧರ್ಮವನ್ನ ಇವತ್ತು ಸನಾತನ ಧರ್ಮವನ್ನ ಧಿಕ್ಕರಿಸಿ ಹೊರಗಡೆ ಬಂದು ಒಂದು ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಬಸವಣ್ಣವರು, ಅವರ ಧರ್ಮೀಯರಿಗೆ ಇದು ಬಹಳ ದೊಡ್ಡ ಮಾರಕ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಬಸವಣ್ಣ ಹೊಳಿ ಹಾಡಲಿಲ್ಲ, ನಾಳೆ ಬಪ್ಪದು ಹಿಂದೆ ಬರಲಿ, ಹಿಂದೆ ಬಪ್ಪದು ಈಗಲೇ ಬರಲಿ, ಈ ಕ್ಷಣವೇ ಬರಲಿ ಅಂತ ಹೇಳಿದರು. ಅವರು ಸಾಯಕ್ಕೆ ಅಂದಾಗ್ತಿದ್ದಿಲ್ಲ ಅವರು. ಆದರೆ ಇವರು ಅವನಿಗೆ ಕೋಟೆಗಾಲದಾಗ ಹೊಡೆದು ಅದು ಏನು ಮಾಡಿದ್ರು, ತಾವೇ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನುವ ಒಂದು ಲಿಂಗಾಯತರ ಮೇಲೆ ಬಿಂಬಿಸಿದ್ರು. ಅದಕ್ಕೆ ಕಟ್ಟು ಕತೆ. ಅದಕ್ಕೆ ಲಿಂಗಾಯತರಿಗೆ ಅದಕ್ಕೂ ಹೆದರುವುದಿಲ್ಲ. ನಾಳೆ ಬಪ್ಪದು ಈಗಲೇ ಬರಲಿ, ಈ ಗಳಿಗೆನೇ ಬರಲಿ, ನಾವು ಸದಾ ಸಿದ್ಧ. ಲಿಂಗಾಯತ ಪ್ರತ್ಯೇಕ ಧರ್ಮ, ನಾವು ಲಿಂಗಾಯತದೇವು, ಈಗಲೂ ಮುಂದೂ ಲಿಂಗಾಯತರಾಗೇ ಇರ್ತೇವೋ. ಅದು ಪ್ರಾತಿನಿಧ್ಯ ಕೊಳ್ಳೆ ಬೀಳಲಿ. ಆದ್ರೆ ಲಿಂಗಾಯತ ಧರ್ಮ ಸನಾತನ ಧರ್ಮದ ವಿರುದ್ಧವಾಗಿ ಐತಿ, ಅದು ಉಳಿದೇ ಉಳಿತಿ. ನಾವೆಲ್ಲ ಬಸವ ತತ್ವವನ್ನು ಅರಿತವರು ನಿಜವಾಗಿ ಲಿಂಗಾಯತ ಧರ್ಮವನ್ನ ಯಾರು ಪಾಲಿಸ್ತಾರ ಅವ್ರು ಮಾತ್ರ ಗಟ್ಟಿ ಕಾಳಾಗಿ ಇಲ್ಲಿ ನಮ್ಮ ಧರ್ಮ ಕುಳಿತಾರ. ಅದಕ್ಕೇನು ಇವತ್ತು ಸನಾತನ ಒಂದು ವಾದಿಗಳು ಏನ್ ತರ್ತಾ ಇದಾರಲ್ಲ, ಅದು ನಿಜಕ್ಕೂ ಇವತ್ತ ಅತಿ ಖೇದಕರ ವಿಷಯ. ನಮ್ಮ ಭಾರತ ರಾಷ್ಟ್ರಕ್ಕೆ ಅದು ಮಾರಕ. ಯಾಕಂದ್ರೆ ಇಡೀ ವಿಶ್ವಾದ್ಯಂತ ಇವತ್ತು ಅಂಬೇಡ್ಕರ್ ಅವರ ಏನ್ ಸಂವಿಧಾನ ಒಪ್ಕೊಂಡು ಅನೇಕ ರಾಷ್ಟ್ರಗಳು ಸಹಿತ ಇದನ್ನು ಪಾಲಿಸ್ತಾ ಇದಾವೆ. ಅನೇಕ ವಿದೇಶಗಳಲ್ಲಿ ಸಹಿತ ಇವತ್ತು ಬಸವಣ್ಣವರ ಪುತ್ಥಳಿಗಳನ್ನು ಸ್ಥಾಪಿಸಿ ತಾವೆಲ್ಲ ನೋಡಿದ್ದೀವಿ. ಅದಕ್ಕಾಗಿ ಇದು ಯಾರು ಒಪ್ಪತಕ್ಕಂತಹ ಇದು ಸನಾತನ ಧರ್ಮ ಸಂವಿಧಾನ ಅಲ್ಲ. ಇದಕ್ಕೆ ಯಾವಾಗ್ಲೂ ನಾವು ನಿರಂತರವಾಗಿ ಧಿಕ್ಕರಿಸ್ತಾನೆ ಇರ್ತೇವೆ. ಮೇಲಾಗಿ ಇವತ್ತೇನು ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಐತಲ್ಲ, ಅದಕ್ಕೆ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡು ಇವತ್ತ ಹಿಂದೂ ರಾಷ್ಟ್ರವನ್ನು ಮಾಡ್ಲಿಕ್ಕೆ ಅವ್ರು ಹೊರಟಿದ್ದಾರೆ. ಅದಕ್ಕೆ ನಾವು ಒಂದು ಪಕ್ಷದಿಂದ ಮಾತಾಡ್ತಾ ಇಲ್ಲ, ನಮ್ಮ ಧರ್ಮದ ಒಂದು ಪ್ರತಿನಿಧಿಯಾಗಿ ಇಲ್ಲಿ ಮಾತಾಡ್ತಾ ಇದ್ದೀನಿ. ಶರಣ ಸಂಸ್ಕೃತಿಯನ್ನು ರಕ್ಷಿಸುವುದೇ ಬಸವ ತತ್ವದ ಒಂದು ಉದ್ದೇಶ ಆಗದ. ಈ ಒಂದು ಅಂಬೇಡ್ಕರ್ ಸಂವಿಧಾನ ಉಳಿಸುವುದು ನಮ್ಮೆಲ್ಲರ ಭಾರತೀಯರ ಪ್ರತಿಯೊಬ್ಬರ ಇದು ಹಕ್ಕು ಮತ್ತು ಅಧಿಕಾರ ಅಂತ ಹೇಳಿ ನಾನು ಹೇಳಿಕ್ ಬಯಸ್ತೇನೆ.